ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. VSSN ಇದರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸೊಸೈಟಿ ವ್ಯಾಪ್ತಿಗೆ ಬರತಕ್ಕಂಥ KK ಪಾಳ್ಯ ಗ್ರಾಮ ಈ ಒಂದು ಸಭೆಯಲ್ಲಿ ಕೊಟ್ಟಿ ಗ್ರಾಮದ ವಿಶೇಷವಾಗಿರತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸದಸ್ಯರಾಗಿರ್ತಕ್ಕಂಥ ಚಂದ್ರಪ್ಪನವರು, ಆಮೇಲೆ ಈ ಒಂದು ಸಭೆಗೆ ನಮ್ಮ VSSನ ಹಾಗೆ ಈ VSSನ ಸಹಾಯಕರ ಓಬಳೇಶ್ವರು ಕೂಡ ಬರಬೇಕು. ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಅಭಿನಂದನೆಗಳು. ಮತ್ತು ವರದಿಯನ್ನು ಮಾಡಲು ಬಂದಿರತಕ್ಕಂಥ ನಮ್ಮ ಶ್ರೀ TV ಮತ್ತು ಈ ಕಡೆ ಸೈಡಿನ ಓಕೆ ಹೋಗೊಟ್ಟು ನಮ್ಮ ಮಾಧ್ಯಮ ರಾಜಣ್ಣ ಬಿನ್ ತಿಮ್ಮ ಚಪ್ಪಾಳೆಯೊಂದಿಗೆ ಅವರಿಗೆ ರಾಮಕೃಷ್ಣ ಈ ಕಡೆ ಚಪ್ಪಾಳೆಯೊಂದಿಗೆ ಅವರಿಗೆ ಸಂಘದಲ್ಲಿ ಇರಬೇಕು. ಹಾಗಾಗಿ ನಿಮಗೆ ಅವಕಾಶವನ್ನು ಮಾಡಿಕೊಂಡಿದ್ದಾರೆ. ಅವ್ರಿಗೂ ಕೂಡ ಪುಷ್ಪಮಾಲಿಕೆಯನ್ನು ಅರ್ಪಿಸುವ ಮೂಲಕ ಅಭಿನಂದನೆಯ ಸಂದರ್ಭದಲ್ಲಿ ರಾಜ್ಯದವರು ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಮಾಲಿಕೆಯೊಂದಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಮೂಲಕ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾರೆ. ಈ ತಂಡದ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರಲ್ಲಿ ನನ್ನೊಂದು ವೈಯಕ್ತಿಕವಾದಂತಹ ಕಳಕಳಿ ಏನಂತಂದ್ರೆ, ಸಂಘದಲ್ಲಿ ಈ ಏನು 9 ಗ್ರಾಮಗಳು ಬರ್ತವೆ, 9 ಗ್ರಾಮದ ಎಲ್ಲ ಸಾರ್ವಜನಿಕರು ಕೂಡ ಒಂದೇ ಎನ್ನುವ ಭಾವನೆಯಿಂದ ಇದ್ದು ನೀವೆಲ್ಲರೂ ಕೂಡ ಸಂಘವನ್ನು ಅಭಿವೃದ್ಧಿ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ತಾವುಗಳು ಮಾಡಬೇಕು. ಯಾವುದೇ ರೀತಿಯ ರಾಜಾನಕ್ಕೆ ಸಿದ್ದೇಶ್ವರ ನರಸಿಂಹಯ್ಯ ಜಿಲ್ಲಾ ಸಹಕಾರ ಕೇಂದ್ರದ ಬ್ಯಾಂಕಿನ ಅಧ್ಯಕ್ಷರ ಸೂಚನೆಯ ಮೇರೆಗೆ ಅವರ ಅಣತಿಯಂತೆ ನಾವು ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ವಿ. ಇದು ಕೂಡ ಖುಷಿಯಾಗಿರ್ತಕ್ಕಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಷ್ಟೇ ಬೇರೆ ಬೇರೆ ಥರದ್ದೆಲ್ಲವನ್ನು ಕೂಡ ನಾವು ಬದಿಗೊತ್ತಿ ಎಲ್ಲರೂ ಕೂಡ ಸಹಕಾರ ಮಾಡಿದರೆ ಅದಕ್ಕೂ ಕೂಡ ವಿಶೇಷವಾದ ಅಭಿನಂದನೆ. ಮತ್ತು ಈಗ ನಾನು ವೈಯಕ್ತಿಕವಾಗಿ ಹೇಳೋದೇನು ಅಂತಂದರೆ, ಇದು ಹುಲಿಕುಂಟೆ ಹೋಬಳಿ ಅಂದರೆ ಗಡಿ ಅಂಚಿನಲ್ಲಿರ್ತಕ್ಕಂತಹ ಅದು ನಮ್ಮ ಗ್ರಾಮ, ಆಂಧ್ರದ ವ್ಯಾಪ್ತಿಗೆ ಹೊಂದಿಕೊಂಡಿರ್ತಕ್ಕಂಥ ಗ್ರಾಮ. ಈ ಒಂದು VSSN ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಈಗ ಹೊಸದಾಗಿ ನೀವು ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹೊಸದಾಗಿ ಕೇಂದ್ರ ಬ್ಯಾಂಕಿನಿಂದ ದೊರೆಯುವಂತಹ ಸೌಲಭ್ಯಗಳನ್ನು ನಮ್ಮ VSSN ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ಗ್ರಾಮದ ಜನರಿಗೆ ಸೌಲಭ್ಯಗಳನ್ನು ಒದಗಿಸಬೇಕು. ಆಮೇಲೆ ಹೊಸದಾಗಿ ಕೆಲವೊಂದು ನೀವು ಯೋಜನೆಗಳನ್ನು ಮತ್ತು ಸೌಲಭ್ಯಗಳನ್ನು ಈ ಸೊಸೈಟಿ ಮೂಲಕ ಪರಿಚಯ ಮಾಡಿಕೊಡ್ಬೇಕಾಗುತ್ತೆ ಅಂತ ನಾನು ವಿಶೇಷವಾಗಿ ಹೇಳ್ತೀನಿ. ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ಲು ಈ ನಮ್ಮ ವ್ಯಾಪ್ತಿನೇ ನಾವೆಲ್ಲರೂ ಕೂಡ ಈ VSSN ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಹಳ್ಳಿಗರು ಮತ್ತು ರೈತರು ವಿಶೇಷವಾಗಿ ನಾವು ವ್ಯವಸಾಯ ಮಾಡ್ತಕ್ಕಂಥರನ್ನೇ ವ್ಯವಸಾಯ ಮಾಡುವಂತಹ ಇವರಿಗೆಲ್ಲರಿಗೂ ಕೂಡ ನಮಗೆ ಪ್ರಮುಖವಾಗಿ ಗೊಬ್ಬರ ಬೇಕಾಗುತ್ತೆ, ಔಷಧಿ ಬೇಕಾಗುತ್ತೆ. ಈ ಒಂದು ಸೌಲಭ್ಯವನ್ನು ನಮ್ಮ ಸೊಸೈಟಿ ಮುಖಾಂತರನೇ ನೀವು ಒದಗಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಧ್ಯಕ್ಷರು ಕೂಡ ನಮ್ಮ ಸೊಸೈಟಿಗೆ ವಿಶೇಷವಾಗಿರ್ತಕ್ಕಂಥ ಅನುದಾನಗಳನ್ನು ಕೊಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನೀವು
ಪಕ್ಷವನ್ನು ಜಾತಿಯನ್ನು ಎಲ್ಲವನ್ನು ಮರೆತು ಇರತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು, ಆಮೇಲೆ ಇಲ್ಲಿ ಹಳಬರು ಕೂಡ ಇದ್ದಾರೆ. ಈಗ ಆಲ್ರೆಡಿ ಸೊಸೈಟಿನಲ್ಲಿ ಕೆಲಸ ಮಾಡ್ಕೊಂಡು ಅವರಿಗೆ ಅವರದೇ ಆಗಿರತಕ್ಕಂಥ ಅನುಭವಗಳಿದೆ. ಅವರ ಅನುಭವಗಳನ್ನು ನೀವು ತಗೊಂಡು ಎಲ್ಲರನ್ನೂ ಕೂಡ ಒಂದೇ ಕುಟುಂಬದ ಸದಸ್ಯರಂತ ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಂಡು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣರಾಗ್ಬೋದು, ಮೇಲ್ವಿಚಾರಕರಾಗ್ಬೋದು, ಆಮೇಲೆ ನಮ್ಮ ಸೊಸೈಟಿ ಸೆಕ್ರೆಟರಿ, ಇವರೆಲ್ಲರನ್ನೂ ಕೂಡ ಬಳಸಿಕೊಂಡು ಈ ಒಂದು ಸೊಸೈಟಿಯನ್ನು ಮಾದರಿಯಾಗಿ ಇಡೀ ಜಿಲ್ಲೆನೇ ಕೂಡ ಎಂಜಲಿಗೆರೆ VSS ಅನ್ನೋದು ಒಂದು ಮಾದರಿಯಾಗಿರ್ತಕ್ಕಂಥದ್ದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಟೀಮ್ ಇದೆ ಅಂತ ಅನ್ನುವಂಥ ಒಂದು ಸಂದೇಶವನ್ನು ಈ ಎಂಜಲಿಗೆರೆ VSS ಅನ್ನ ಮುಖಾಂತರ ನೀವು ಜಿಲ್ಲಾ ಮಟ್ಟಕ್ಕೆ ತೋರಿಸ್ಬೇಕಾಗುತ್ತೆ, ಮೆಸೇಜನ್ನು ಕಳಿಸ್ಬೇಕಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾವುದೇ ಕಾರಣಕ್ಕೂ ನೀವು ಯಾವುದನ್ನು ಕೂಡ ಇಟ್ಕೋಬೇಡಿ, ಪಕ್ಷ ಅಥವಾ ಜಾತಿ ಇತ್ಯಾದಿ ಯಾವುದನ್ನು ಇಟ್ಟುಕೊಳ್ಳದಲೇ ಅತ್ಯಂತ ಪ್ರಾಮಾಣಿಕವಾಗಿ ನೀವು ಕೆಲಸವನ್ನು ಮಾಡಬೇಕಾಗುತ್ತೆ. ಆಮೇಲೆ ಮುಂಬರುವ ದಿನಗಳಲ್ಲಿ 9 ಗ್ರಾಮದ ಎಲ್ಲರೂ ಕೂಡ ಈ ಒಂದು ಸೊಸೈಟಿಗೆ ಒಳಗೊಂಡಂತೆ ಸೊಸೈಟಿಯಲ್ಲಿ ನಾವು ಷೇರುದಾರ ಆಗಬೇಕು, ಅಲ್ಲಿ ನಾನು ಸೌಲಭ್ಯವನ್ನು ಪಡಿಬೇಕಾಗುತ್ತೆ ಅನ್ನುವಂತಹ ಅಂಶವನ್ನು ಸ್ವಯಂ ಪ್ರೇರಿತವಾಗಿ ನಮ್ಮ 9 ಗ್ರಾಮದ ಜನಸಾಮಾನ್ಯರು ಕೂಡ ಬಂದು ಇಲ್ಲಿ ನಮ್ಮ ಸೊಸೈಟಿಗೆ ಪಾಲ್ಗೊಳ್ಳುವಂಥ ರೀತಿಯಲ್ಲಿ ನೀವು ಆಡಳಿತ ನೀಡ್ರಿ, ಭರವಸೆಯನ್ನು ಹುಟ್ಟಿಸ್ರಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ 12 ಜನನು ಒಟ್ಟುಗೂಡಿ ಅಭಿವೃದ್ಧಿ, ರೈತರಿಗೆ ಸಾಲ ಕೊಡಿಸೋದೇ ಆಗಲಿ ಯಾವುದೇ ಆಗಲಿ ಎಲ್ಲ ವಿಷಯಗಳ ಬಗ್ಗೆ ಒಗ್ಗೂಡಿ ಕೆಲಸ ಮಾಡಿ ಈ ಸಂಘಕ್ಕೆ ಒಂದು ಒಳ್ಳೆಯ ಹೆಸರು ತರಬೇಕು ಅಂದ್ಬಿಟ್ಟು ಕೇಳ್ಕೊಳ್ತೇನೆ. ಸಹಕಾರ ಸಂಘದಲ್ಲಿ ನಾವು ಏನೇನು ಮಾಡ್ಬೋದು, ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕಂತ ಒಂದು ಚಿಂತನೆಗಳನ್ನು ಮಾಡೋಕ್ಕೆ ಅನುಭವ ಬೇಕಾಗುತ್ತೆ. ಅನುಭವದ ನಿಮಗೆ ಕೊರತೆಗಳಾದರೆ ಎಲ್ಲ ಕಡೆ ಹಿಂಗೆ ಹೋಗ್ಬೋದು, ಯಾವ್ಯಾವ ಸೊಸೈಟಿಗಳು ಹೆಂಗಿದ್ದಾವೆ ಏನಿದ್ದಾವೆ ಅವ್ರಿಗೆ ಆ ರೀತಿ ಅಭಿವೃದ್ಧಿ ಮಾಡ್ತಾರೆ ಅಂತ ಅನುಭವನ ನೀವು ಎಲ್ಲರೂ ಈ ಸಮಯದಲ್ಲಿ ನೀವು ತೊಗೊಂಡು ಆ ರೀತಿಯ ಸಂಘನ ಅಭಿವೃದ್ಧಿ ಪಡಿಸೋದಕ್ಕೆ ನೀವೆಲ್ಲ ಪ್ರಯತ್ನ ಮಾಡ್ತೀರಾ. ಏನು ಕೊಡ್ಬೋದು ಅಂದರೆ ಗೊಬ್ಬರ ಕೊಡ್ಬೋದು, ಬೀಜ ಕೊಡ್ಬೋದು, ಔಷಧಿಗಳು ಕೊಡ್ಬೋದು, ಇನ್ನೊಂದು ಸಹಕಾರ ಸೆಕ್ಟರ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳು ಎಲ್ಲ ಇರ್ತವೆ. ನೀವೆಲ್ಲ ಈಗ ಮೈಕ್ರೋ ಫೈನಾನ್ಸ್ ಅಂತ ಅದಂತೆ ಇದಂತೆ ಅಂತ ಜನ ಎಲ್ಲ ಬಿದ್ದು ಹಾಳಾಗಿ ಹೋಗ್ತಾರೆ, ಡಬಲ್ ಬಡ್ಡಿ ಇಂಟ್ರೆಸ್ಟ್ ಕಟ್ಟಿ ಅಧ್ವಾನ ಆಗ್ತಾಯಿದ್ದಾರೆ. ಅಂಥ ಸಮಯದಲ್ಲಿ ನೀವು ಸಹಕಾರ ಸಂಘದಿಂದ ನೀವೆಲ್ಲರಿಗೂ ಈ ಬಾಬು ಅವ್ರು ಹೇಳ್ದಂಗೆ ಎಲ್ಲ ಪಾಣಿ ಹುಡುಕಿ ಪಾಣಿ ಮಾಡಿಸ್ಕೊಟ್ಟು ಅವ್ರಿಗೇನಾದ್ರು ಇದ್ದು ಸಹಕಾರ ಸಂಘದಲ್ಲಿ ಸರಳ ಬಡ್ಡಿ, ಏನು ಕಡಿಮೆ ಬಡ್ಡಿ ಇರ್ತೈತೆ, ಏನು ಈಗ ನೋಡಿ ಇವಾಗ ಏನು ಹೇಳಿದ್ರೆ ಈಗ ಸುಮ್ಮನೆ ರಿನ್ಯೂವಲ್ ಮಾಡ್ಕೊಂಡು ಹೋದ್ರು ಸಾಕು, ಎಂದೋ ಕಟ್ಬೇಕು. ಇವಾಗ ಜೀವನಾಂಶ ಕಟ್ಟಿ ನಾವೆಲ್ಲ ಅರ್ಧ ಬಡ್ಡಿ ಕಟ್ಟಿ ಜೀವನ ರೈತರು ಹಾಳು ಮಾಡ್ಕೊಳ್ಳೋದ್ರಿಂದ ಇಂಥ ಸಂಘ ಸಂಸ್ಥೆಗಳಿಗೆ ಸಾಲ ತಗೊಂಡ್ರೆ ತುಂಬ ಅಭಿವೃದ್ಧಿ ನೀವು ಆಗ್ತೀರಾ, ಟೈಮ್ ಸಿಗುತ್ತೆ, ಸಾಲ ನಿಧಾನವಾಗಿ ಕಟ್ಕೊಂಡು ಹೋಗ್ಬೋದು. ಅಂಥ ಸಂದರ್ಭ ಅಂದರೆ ದೊಡ್ಡ ಸರ್ಕಾರಗಳು ಮನ್ನಾ ಮಾಡ್ತಕ್ಕಂಥ ಅವಕಾಶಗಳಿರ್ತವೆ. ಅಂಥ ಉಪಯೋಗನ ರೈತರಿಗೆ ಮಾಡ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ. ಹಿಂದಿಂದ ಇಲ್ಲಿ ಉಳಿಸ್ಕೊಂಬಂದಿರೋರು ಭಾಳ ಜನ ಇದ್ದಾರೆ. ನಾವಿವತ್ತು ಇಲ್ಲಿ ಸಂಘ ಇರೋದಕ್ಕೆ ನಮ್ಮ ಪೂರ್ವಿಕರು ಭಾಳ ಕಷ್ಟಪಟ್ಟು ಶ್ರಮಪಟ್ಟು ಉಳಿಸ್ಕೊಂಬಂದಿದ್ದಾರೆ. ಅದನ್ನು ನಾವು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊತ ಈಗ ಈ ಬಿಲ್ಡಿಂಗ್ ಮಾಡಿದ್ದಾರೆ. ನೆಕ್ಸ್ಟು ಮೇಲೊಂದು ಬಿಲ್ಡಿಂಗ್ ಮಾಡೋಕ್ಕೆ ಏನಾರು ಒಂದು ಉಪಯೋಗ ಮಾಡ್ತಾ ಹೆಚ್ಚು ಸಾಲ ತರೋಕ್ಕೆ ಯಾರ್ಯಾರ ಮನೆಯಲ್ಲಿ ಪಾಣಿಗಳು ಆ್ಯಕ್ಚುಲಾಗಿ ಡಬಲ್ ಇನ್ನೂ ಆಗಿರಲ್ಲ, ಒಟ್ಟುಗೂಡಿರ್ತದೆ, ಅದೆಲ್ಲ ಡಿವೈಡ್ ಮಾಡಿ ಮಾಡೋ ಕೆಲಸ ನೀವೆಲ್ಲ ಮುಂದೆ ನಿಂತ್ಕೊಂಡು ನಿಮ್ಮ ಊರುಗಳಲ್ಲಿ ಈಗ ಎಲ್ಲ ಊರಿಗೂ ಪ್ರಾತಿನಿಧ್ಯ ಸಿಕ್ಕಿದೆ. ಎಲ್ಲ ಊರಲ್ಲಿ ಮುಂದೆ ಬಿದ್ದು ಅದನ್ನು ಹೇಳ್ಕೊಟ್ಟು ಹೋದ್ಸಲಿ ಕರೆಕಲಟ್ಟಿಲಿ ಭಾಳ ಜನದ್ದು ಆಗಿರಲಿಲ್ಲ. ಹೋದ್ಸಲಿ ಆಗಿದ್ದ ಮೆಂಬರ್ ಅವರೆಲ್ಲ ಸೇರಿಕೊಂಡು ನಾವೆಲ್ಲ ಸೇರಿಕೊಂಡು ಭಾಳ ಜನದ್ದು ಪಾಣಿಗಳ್ನ ಅವ್ರಿಗೆ ರೆಡಿ ಮಾಡಿಸ್ಕೊಟ್ಟು ಸಾಲ ಎಲ್ಲ ಕೊಡಿಸೋ ವ್ಯವಸ್ಥೆ ಮಾಡಿದ್ದೀವಿ. ಈಗಲೂ ಹಂಗೆ ಮುಂದೆ ಎಲ್ಲ ಥರದ್ದು ವ್ಯವಸ್ಥೆ ಮಾಡೋಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟು ನಮ್ಮದು ಸಹಕಾರ ಬೇಕಾದರೆ ನಾವು ಪೂರ್ಣವಾಗಿ 20 ವರ್ಷದಿಂದ ಬರೀ 8 ಜನ ಡೈರೆಕ್ಟ್ರನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ತುಂಬ ಕಷ್ಟ ಆಗಿತ್ತು, ಎಲಿಜಿಬಲ್ ಇರಲಿಲ್ಲ. ಕಾರಣ ಏನಂದರೆ ಅವಾಗೆಲ್ಲ ಸಾಲ ಕಟ್ಟಿ ರಿನ್ಯೂವಲ್ ಮಾಡ್ಕೋಬೇಕಾಯಿತು. ಅದನ್ನು ನಮ್ಮ ಅಧ್ಯಕ್ಷರು ಏನು ಮಾಡಿರೋ ಹಂಗೇ ಇಂಟ್ರೆಸ್ಟ್ ಕಟ್ಟಿಸ್ಕೊಂಡು ರಿನ್ಯೂವಲ್ ಮಾಡಂಗೆ ಮಾಡಿರೋ. ಇವಾಗ 0% ಇಂಟ್ರೆಸ್ಟ್ ಇರೋದ್ರಿಂದ ಹಂಗೆ ರಿನ್ಯೂವಲ್ ಆಗ್ತಾ ಇದ್ದಾವೆ. ಮತ್ತು ಆ ಟೈಮಲ್ಲಿ ಏನಿರೋ ಅಧ್ಯಕ್ಷರು ಟಾಮ್ ಓಡಿಸಿ ಎಲ್ಲ ಊರುಗಳಿಗೂ ಟಾಮ್ ಓಡಿಸಿ ಲೋನ್ಗಳು ಕೊಟ್ಟು ಇವತ್ತು ಒಂದು 500 ಚಿಲ್ಲರೆ ಶೇರ್ ಹೋಲ್ಡರ್ಸ್ ಆಗಿ ಸಾಲಗಾರರಾಗಿದ್ದಾರೆ. ತುಂಬ ಅವ್ರದ್ದು ಸಹಕಾರ ಇದೆ. ಅಧ್ಯಕ್ಷರನ್ನ ಇವತ್ತು ನಾವು ಜ್ಞಾಪನಿಸ್ಕೋಬೇಕಾಗುತ್ತೆ. ಇನ್ನು ಅಭಿವೃದ್ಧಿ ಪಡಿಸ್ಕೊಂಡು ಇನ್ನು ನಮ್ಮೂರಲ್ಲಿ ಏನಾಗಿದೆ, ಪಾಣಿಗಳು ಅಪ್ ಟು ಡೇಟ್ ಇಲ್ಲೋದಕ್ಕೆ ಲೋನ್ಗಳೇ ಆಗಿಲ್ಲ. ಮುಂಚೆ ಪಾಣಿಗಳು ಅಪ್ ಟು ಡೇಟ್ ಮಾಡಿ ನೀವು ಮುಂದೆ ಈ ಸೊಸೈಟಿನ ಉನ್ನತ ಮಟ್ಟಕ್ಕೆ ತಗೊಳ್ಬೇಕು ಅಂತೇಳಿ ಹೇಳ್ತಾ, ನನ್ನ ಈ ಸೊಸೈಟಿ ಬಗ್ಗೆ ಎಲ್ಲ ಸಾಲ ಆಗಿರ್ಬೋದು, ವೆಹಿಕಲ್ ಲೋನ್ ಆಗಿರ್ಬೋದು, ಅಥವಾ GL ಲೋನ್ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಔಷಧಿ ಆಗಿರ್ಬೋದು, ಅದನ್ನು ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿಯವರು ಎಲ್ಲ ವಿವರವಾಗಿ ಹೇಳಿದ್ದಾರೆ. ಅದನ್ನು ಅನುಷ್ಠಾನ ಮಾಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಸಾಲ ಸೌಲಭ್ಯಗಳು ಮತ್ತು ವೆಹಿಕಲ್ ಲೋನುಗಳು ನೀವು ಇದು ಮಾಡಿಕೊಡ್ಬೇಕಾಗುತ್ತೆ ಅಂತಂದು ಹೇಳಿದ್ದಾರೆ ಅವರು. ನಾವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರು ಒಳಗೊಂಡಂತೆ ಮತ್ತು ಡೈರೆಕ್ಟರ್ಗಳು ಒಳಗೊಂಡಂತೆ ನಾವು ಅವರ ಸಮ್ಮುಖದಲ್ಲಿ ನಾವು ಏನು ಇದು ಸಹಕಾರ ಸಂಘದಲ್ಲಿ ಏನು ಸೌಲಭ್ಯಗಳು ದೊರಕುತ್ತವೋ ಅದನ್ನು ನಾವು ಖಂಡಿತವಾಗಿ ನಾವು ಮಾಡಿಕೊಡ್ತೀವಿ. ಮೇಲಾಗಿ ನಾವು ಏನು ಈ 12 ಜನ ಡೈರೆಕ್ಟರ್ಗಳು ಇದ್ದೀವಿ, ನಾವು ಹೊಸದಾಗಿ ಕಾಲಿಕ್ಕಿದ್ದೀವಿ.
ನೀವು ನಮಗೆ ಯಾವಾಗಲೂ ನೀವು ಸ್ಫೂರ್ತಿಯಾಗಿರ್ಬೇಕು ಅಂತ ನಾವು ಇದು ಮಾಡ್ಕೊಳ್ತಾ ಇರ್ತೀವಿ. ಯಾಕೆಂದರೆ ಯಾವುದೇ ನಾವು ಈ ಸಾಲ ಸೌಲಭ್ಯಗಳನ್ನು ಬ್ಯಾಂಕಿಗೆ ತರಕ್ಕೆ ಹೋದಾಗ ನೀವು ನಮಗೆ ಕೈ ಜೋಡಿಸ್ಬೇಕಾಗಿ ನಾವು ಕೇಳ್ಕೊಳ್ತೀವಿ. ಈ ಚುನಾವಣೆಗೆ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಮುಖಂಡರಿಗೂ ನನ್ನ ಕಡೆಯಿಂದ ಅನಂತ ಧನ್ಯವಾದ ಅರ್ಪಿಸುತ್ತಾ, ನೀವೆಲ್ಲರೂ ನಮ್ಮ ಮುಂದಿದ್ದರೆ ನಾವು ನಿಮ್ಮ ಹಿಂದಿದ್ದು ನಮ್ಮ ಕೈಲಾದಷ್ಟು ಅಳಿಲ್ ಸೇವೆಯನ್ನು ಈ ಸಂಘಕ್ಕೆ ಸಲ್ಲಿಸ್ತೀವಿ. ನಿಮ್ಮ ಸಹಾಯ ಸಹಕಾರ ಮಾಜಿ ಅಧ್ಯಕ್ಷರು, ಆ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರುಗಳು, ನಿರ್ದೇಶಕರು ಎಲ್ಲರ ಸಹಾಯ ಸಹಕಾರ ನಮ್ಮ ಈ ಹುಡುಗರ ಮೇಲೆ ಇರಲಿ ಅಂತ ಕೇಳ್ತಾ ನನ್ನ 2 ಮಾತು. ಸಹಕಾರ ಸಂಘ ಅಂಜಲಿಗೆರೆ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಅಂಬಿಕಾ ವೈಫ್ ಆಫ್ ಸಿದ್ದಾಪುರ ಆಯ್ಕೆಯಾಗಿರ್ತಾರೆ. ಉಪಾಧ್ಯಕ್ಷರಾಗಿ ನರಸಿಂಹಯ್ಯ ಭೀಮಯ್ಯವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಅವರಿಗೆಲ್ಲರಿಗೂ ಧನ್ಯವಾದ ತಿಳಿಸುತ್ತೇವೆ. ನಾವೆಲ್ಲರೂ ಕೂಡ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ತಿಪ್ಪಣ್ಣರಾಗಿರ್ಬೋದು, ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೋಬೇಕು ನಾವು. ಪ್ರೇಮಣ್ಣರಾಗಿರ್ಬೋದು, ನಮ್ಮ ಕೊಟ್ಟಿ ಮಂಜು ಅವರಾಗಿರ್ಬೋದು, ಇವ್ರ ಸಮ್ಮುಖದಲ್ಲಿ ಎಲ್ಲರೂ ಏನು ಮಾಡಿದ್ರು, ಒಂದು ಕಮಿಟಿಯನ್ನು ಮಾಡಿಕೊಂಡು ಅವಿರೋಧವಾಗಿ ಆಯ್ಕೆ ಮಾಡ್ಕೊಳ್ಳಲೇಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿ ಆ ನಿಟ್ಟಿನಲ್ಲಿ ಗೆಲುವನ್ನು ಯಶಸ್ಸನ್ನು ಕಂಡರು. ತದನಂತರ ಅಧ್ಯಕ್ಷೀಯ ಚುನಾವಣೆಯನ್ನು ಮಾಡುವಂತಹ ಸಂದರ್ಭ ಬಂದಾಗ ಅವಾಗಲೂ ಕೂಡ ಇಲ್ಲಿ ಯಾರೂ ಕೂಡ ಕಿತ್ತಾಟ ಮಾಡೋದು ಬೇಡ, ಇರುವ ಅಧಿಕಾರವನ್ನು ಸದುಪಯೋಗಪಡಿಸಿಕೊಂಡು ಸಂಘವನ್ನು ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೊಂಡೊಯ್ಯಬೇಕು ಅಂತ ಹೇಳಿ ಸರ್ವಾನುಮತದಿಂದ ಒಮ್ಮತದಿಂದ ನಿನ್ನೆ ಈ ಸಭೆಯಲ್ಲಿ ನಿರ್ಧಾರ ಮಾಡಿದಂತೆ ಅಧ್ಯಕ್ಷರಾಗಿ ಕೆ ಪಾಳ್ಯಕ್ಕೆ ಅದು ಒಂದು ಕುಗ್ರಾಮ, ಇಲ್ಲಿವರೆಗೆ ಅವಕಾಶಗಳು ಸಿಕ್ಕಿಲ್ಲ ಅಂತೇಳಿ ನಾವು ಕೂಡ ಆ ಸಂದರ್ಭದಲ್ಲಿ ಕೇಳ್ಕೊಂಡಾಗ 9 ಗ್ರಾಮದ ಎಲ್ಲರೂ ಮುಖಂಡರು ಸಾರ್ವಜನಿಕರು ಒಪ್ಪಿ ನಮಗೆ ಪ್ರಥಮ ಬಾರಿಗೆ ಅಧ್ಯಕ್ಷೀಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಮೊದಲನೇದಾಗಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಆಭಾರಿಯಾಗಿದ್ದೇನೆ. ಉಪಾಧ್ಯಕ್ಷರಾಗಿ ಇದೇ ಎಂಜಲಗೆರೆ ಗ್ರಾಮದ ನರಸಿಂಹಯ್ಯನವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಸರ್ವಾನುಮತದಿಂದ ಎಲ್ಲರೂ ಕೂಡ ಸೇರ್ಕೊಂಡು 12 ಜನ ನಿರ್ದೇಶಕರು, ಯಾರೂ ಭೇದ ಭಾವ ಇಲ್ಲ ಇಲ್ಲಿ, ಎಲ್ಲರೂ ಕೂಡ ರೆಪ್ರೆಸೆಂಟ್ ಮಾಡಿ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಅವ್ರ ಪರವಾಗಿ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಈ ಸಂದರ್ಭದಲ್ಲಿ. ನಾವು ಈ ಸಹಕಾರ ಸಂಘದಲ್ಲಿ ಎಲ್ಲರೂ ಷೇರ್ದಾರರು ಇತರೆ ಎಲ್ಲ ಜನಗಳು ಸೇರಿ ಒಂದು ಸಹಕಾರವನ್ನು ಕೊಟ್ಟರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಇತರ ಎಲ್ಲ ಡೈರೆಕ್ಟರ್ಗಳು ಸೇರಿ ಒಂದು ಮುಂದುವರಿ ಈ ಸಂಘವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋಕ್ಕೆ ದಾರಿ ಸಿಗುತ್ತೆ.